ನಮಸ್ಕಾರ, ನಾನು ಶಿವಕುಮಾರ್. ಸೊ ಚಾಪ್ಟರ್ 3, ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯೇಬಲ್ಸ್ದು ಪೇರ್ ಆಫ್ ಲೀನಿಯರ್ ಇಕ್ವೇಶನ್. ಓಕೆ, ಎಲ್ ಬಿ ಎಕ್ವೇಶನ್ 41ವರೆಗೂ ಆಗಿದೆ. ಇದು 42. ಈ ಕ್ವೆಶನ್ ಸಾಲ್ವ್ ಮಾಡೋದಕ್ಕೆ ನಮಗೆ ಸ್ವಲ್ಪ ಸ್ಪೀಡ್ ಅದು ಥಿಯರಿ ಗೊತ್ತಿರಬೇಕು. ಸೊ ಈ ಕ್ಯಾಟಗರಿ ತೆಗೆದುಬಿಡೋಣ, ಇದು ಬೇಡನ. ಓಕೆ, ಸೊ ಒಬ್ರು ಪರ್ಸನ್ ಇದ್ದಾರೆ, ರಿತು. ಪ್ರವಾಹದ ದಿಕ್ಕಿನಲ್ಲಿ 20 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತಗೋತಾ ಇದ್ದಾರೆ. ಓಕೆ, ರಿತು ಅಂತೇಳಿ ಒಬ್ರು ಪರ್ಸನ್ ಇದ್ದಾರೆ. ಇವರು ರಿವರ್ ಅಲ್ಲಿ ಬೋಟ್ ಯೂಸ್ ಮಾಡಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವರು ಪ್ರವಾಹದ ದಿಕ್ಕಿನಲ್ಲಿ ಅಂದ್ರೆ ಯಾವ ಕಡೆ ಸ್ಟ್ರೀಮ್ ಓಡ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ನದಿ ಅಂದ್ರೆ ಅದು ಈ ತರ ಹರಿತಾ ಇರುತ್ತಾ, ಈ ನೀರು ಯಾವ ಕಡೆ ಹರಿತಾ ಇರುತ್ತೆ ಆ ಕಡೆ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಪ್ರವಾಹದ ದಿಕ್ಕಿನಲ್ಲಿ ಅದು ಯಾವ ಕಡೆ ಹೋಗ್ತಾ ಇದೆ ಆ ದಿಕ್ಕಿನಲ್ಲಿ ಹೋದಾಗ, ಓಕೆ, ಅವ್ರು ಬೋಟ್ ತಗೊಂಡು ಹೋಗ್ತಾ ಇದ್ದಾಗ ಅದರದ್ದು ಸ್ಪೀಡ್ ಜಾಸ್ತಿ ಇರುತ್ತೆ. ಓಕೆ, ಯಾಕಂದ್ರೆ ನೀರಿಂದು ಸ್ಪೀಡು ಸೇರಿ ಅವ್ರದ್ದು ಬೋಟಿಂದು ಸ್ಪೀಡ್, ಬೋಟು ಟ್ರಾವೆಲ್ ಮಾಡುತ್ತಾ. ಫಾರ್ ಎಕ್ಸಾಂಪಲ್ ನಿಮ್ ವೆಹಿಕಲ್ ಇದೆ, ನೀವು 40 km/h ಟ್ರಾವೆಲ್ ಮಾಡ್ತಾ ಇದ್ದೀರಾ, ಅದೇ ತರ ಬೋಟ್ ಇಂದು ಒಂದು ಸ್ಪೀಡ್ ಇರುತ್ತೆ. ಸೊ ಅದೇ ಸ್ಪೀಡ್ ನ ಅವ್ರು ಹೇಳ್ತಾ ಇದಾರೆ. 2 ಗಂಟೆ ತಗೋತಾರೆ. ಅಷ್ಟು 20 ಕಿಲೋಮೀಟರ್ ಹೋಗೋದಕ್ಕೆ 2 ತಾಸು ತಗೋತಾ ಇದ್ದಾರೆ. ಓಕೆ, ತೆಗೆದುಕೊಳ್ಳುತ್ತಾಳೆ. ಹಾಗೂ ಪ್ರವಾಹದ ವಿರುದ್ಧ, ಈಗ ನದಿ ಈ ಕಡೆ ಹರಿತಾ ಇದೆ, ಬಟ್ ನೀವು ಈ ಕಡೆ ಆಪೋಸಿಟ್ ಹೋದಾಗ ಇದ್ರದ್ದು ಆಪೋಸಿಟ್ ಫೋರ್ಸ್ ಇರುತ್ತಾ, ಈ ಆಪೋಸಿಟ್ ಫೋರ್ಸ್ ಇರುತ್ತಾ. ಸೊ ಇದರದ ವಿರುದ್ಧ ದಿಕ್ಕಿನಲ್ಲಿ 4 ಕಿಲೋಮೀಟರ್ ದೂರವನ್ನು ಕ್ರಮಿಸಲು 2 ಗಂಟೆ ಸಮಯವನ್ನು ತೆಗೆದುಕೊಳ್ತಾರೆ. ನಿಶ್ಚಲ ನೀರಿನಲ್ಲಿ ಋತುವಿನ ವೇಗ ಮತ್ತು ಪ್ರವಾಹದ ವೇಗವನ್ನು ಕಂಡುಹಿಡಿಯಿರಿ. ರಿತು ಟೇಕ್ಸ್ 2 hours ಟು ರೋ 20 ಕಿಲೋಮೀಟರ್ ಡೌನ್ ಸ್ಟ್ರೀಮ್. ಡೌನ್ ಸ್ಟ್ರೀಮ್ ಅಂದ್ರೆ ಯಾವ ಕಡೆ ನದಿ ಹರಿತಾ ಇದೆ ಅದರದ್ದು ಸ್ಪೀಡ್. ಓಕೆ, ಅಂಡ್ 2 kilometers ಟು ರೋ 4 kilometers ಅಪ್ ಸ್ಟ್ರೀಮ್. ಅಪ್ ಸ್ಟ್ರೀಮ್ ಅಂತಂದ್ರೆ ರಿವರ್ಸ್ ಈ ಕಡೆ ಬರ್ತಾ ಇದ್ದಾರೆ. ಡಿಟರ್ಮೈನ್ ರಿತುಸ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್ ಅಂಡ್ ಸ್ಪೀಡ್ ಆಫ್ ದ ಸ್ಟ್ರೀಮ್. ಸೊ ನಮ್ಗೊಂದು ಥಿಯರಿ ಏನ್ ಗೊತ್ತಿದೆ, ನಾವೇನ್ ನೋಡಿದೀವಿ, ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಟೈಮ್ ಟೇಕ್. ಇದು ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಮುಗಿದೋಯ್ತು, ಕ್ವಶನ್ ಸಾಲ್ವ್ ಆದಂಗೆ. ಸೊ ಪೈಲ 2 hours ತಗೋತಾ ಇದಾರೆ 20 kilometersಗೆ. ನಾವು ಸ್ಪೀಡ್ ಜೊತೆ ಆಪರೇಟ್ ಮಾಡೋಣ, ಯಾಕಂದ್ರೆ ಅವ್ರು ಸ್ಪೀಡ್ ಕೇಳ್ತಾ ಇದಾರೆ, ಟೈಮ್ ಕೇಳಿಲ್ಲ. ಓಕೆ, ಸೊ ಇದ್ರ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಏನಿದೆ, ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ರಿತು ಟೇಕ್ಸ್ 2 hours ಟು 20 kilometers. ಸ್ಪೀಡ್ ಎಷ್ಟಿದೆ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಡಿಸ್ಟೆನ್ಸ್ 20 kilometers ಇದೆ, ಟೈಮ್ ಎಷ್ಟು ತಗೊಂಡ್ರು 2. ಸ್ಪೀಡ್ ಈಕ್ವಲ್ ಟು ಸ್ಪೀಡ್ ಡೌನ್ ಸ್ಟ್ರೀಮ್ 2 1s 2 10. ಲೆಟ್ ಸ್ಪೀಡ್ ಇನ್ ಸ್ಟಿಲ್ ವಾಟರ್, ನಿಂತ ನೀರಲ್ಲಿ ಹೋಗುವಾಗ ಬೋಟ್ ಮಾತ್ರ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ತೀವಿ, bx. ಲೆಟ್ ಸ್ಪೀಡ್ ಆಫ್ ದ ಸ್ಟ್ರೀಮ್, ನದಿ ಹರಿತಾ ಇರುತ್ತೆ ಅದರದ್ದು ಒಂದು ಸ್ಪೀಡ್ ಇರುತ್ತಾ, py. ಸೊ ನಮ್ಗೆ ಸ್ಪೀಡ್ ಏನ್ ಸಿಕ್ಕಿದೆ ಡೌನ್ ಸ್ಟ್ರೀಮ್ ಅಲ್ಲಿ, ಬೋಟ್ದು ಸ್ಪೀಡ್ ಪ್ಲಸ್ ವಾಟರ್ದು ಸ್ಪೀಡ್, ಸ್ಟ್ರೀಮ್ ಇಂದು ಸ್ಪೀಡ್ ಈಕ್ವಲ್ ಟು ಎಷ್ಟಿದೆ 10 km. ಓಕೆ, 10 km/h, 1 ತಾಸಿಗೆ 10 ಕಿಲೋಮೀಟರ್ ಇವ್ರು ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ಸ್ಪೀಡ್, ಇದು ಸ್ಟಿಲ್ ಇದು ಡೌನ್ ಸ್ಟ್ರೀಮ್ ಅಲ್ಲಿ ಬಂತು, ಡೌನ್ ಸ್ಟ್ರೀಮ್ ಅಲ್ಲಿ. ಸೊ ಅಪ್ ಸ್ಟ್ರೀಮ್ ಒಂದು ಫೈಂಡ್ ಔಟ್ ಮಾಡ್ಬೇಕಾ. ಅಪ್ ಸ್ಟ್ರೀಮ್ ಅಲ್ಲಿ ಸ್ಪೀಡ್ ಎಷ್ಟು, ಡಿಸ್ಟೆನ್ಸ್ ಎಷ್ಟಿದೆ, ಅಪ್ ಸ್ಟ್ರೀಮ್ ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ 4 kilometer. ಟೈಮ್ ಎಷ್ಟು ತಗೋತಾ ಇದ್ದಾರೆ, ಅದೇ 2 ತಾಸು. 2 1s 2 2s ಪರ್ ಅವರ್ 2 kilometers/hour. ಓಕೆ, 2 kilometer/hour ಓಡ್ತಾ ಇದೆ. ಹಂಗಂದ್ರೆ ಈಗ ನಾವು ರಿವರ್ದ್ ಸ್ಪೀಡ್ ನ ಮೈನಸ್ ಮಾಡ್ಬೇಕಾ. ಇದು ಸ್ಪೀಡ್ ಆಫ್ ಬೋಟ್ ಆಯ್ತು, ಮೈನಸ್ ರಿವರ್ದ್ ಸ್ಪೀಡ್ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಸ್ಪೀಡ್ ಬರ್ತಾ ಇದೆ, 2 kilometers/hour. ಇಕ್ವೇಶನ್ ಫಾರ್ಮ್ ಆಯ್ತಾ. ಇದು ಫಸ್ಟ್ ಇಕ್ವೇಶನ್, ಇದು ದೂಸರಾ ಇಕ್ವೇಶನ್. ಓಕೆ, ಸೊ x plus y equal to 10, x minus y equal to 2.
ಡೈರೆಕ್ಟ್ ಸೊಲ್ಯೂಷನ್ ಬಂತ, ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ. ಸೊ ಸಿಂಬಲ್ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ, ಯಾಕಂದ್ರೆ ಇಲ್ಲಿ ಪ್ಲಸ್ ಮೈನಸ್ ಒಂದು ಸಿಕ್ಬಿಟ್ಟಿದೆ, ಇದು ಡೈರೆಕ್ಟ್ ಎಲಿಮಿನೇಟ್ ಆಯಿತು. ಎಕ್ಸ್ ಪ್ಲಸ್ ಎಕ್ಸ್ 2x ಈಕ್ವಲ್ ಟು 10 ಪ್ಲಸ್ 2 12. ಎಕ್ಸ್ ಈಕ್ವಲ್ ಟು ಈ 2 ತೆಳಗಡೆ ತೊಗೊಂಬಂದಾಗ 12 ಅಪಾನ್ 2, 2 1 2 6. ಓಕೆ, ಸೊ ಸ್ಪೀಡ್ ಆಫ್ ಬೋಟ್ ಇನ್ ಸ್ಟಿಲ್ ವಾಟರ್, ಸ್ಪೀಡ್ ಇನ್ ಸ್ಟಿಲ್ ವಾಟರ್, ನಿಂತ ನೀರಲ್ಲಿ ಬೋಟಿಂದ ಸ್ಪೀಡ್ 6 ಕಿಲೋಮೀಟರ್ಸ್ ಪರ್ ಅವರ್ ಇದೆ. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಈಕ್ವಲ್ ಟು 6. ಓಕೆ, ಸಬ್ಸ್ಟಿಟ್ಯೂಟ್ ವ್ಯಾಲ್ಯೂ ಆಫ್ ಎಕ್ಸ್ ಇನ್ equation 1. So x plus y equal to 10, x is equal to 6 plus y equal to 10. So ಈ y ಇಲ್ಲೇ ಉಳಿಯುತ್ತೆ, ಪ್ಲಸ್ 6 ನಾ ಈ ಕಡೆ ತಗೊಂಡು ಹೋಗ್ತಾ ಇದ್ದೀನಿ, 10 minus 6, y equal to. ಸೊ ಸ್ಪೀಡ್ ಇನ್ ಸ್ಟಿಲ್ ವಾಟರ್, ನಿಂತ ನೀರಲ್ಲಿ ಸ್ಪೀಡ್ 6 ಕಿಲೋಮೀಟರ್ಸ್ ಇದೆ. ಸ್ಪೀಡ್ ಆಫ್ ಸ್ಟ್ರೀಮ್ ಅಂದರೆ ನೀರು ಹರಿತಾ ಇರೋ ನೀರು ಏನು ಸ್ಪೀಡಲ್ಲಿ ಹೋಗ್ತಾ ಇದೆ ಇಸ್ 4. ಇದು 4 ಕಿಲೋಮೀಟರ್ ಪರ್ 6 ಕಿಲೋಮೀಟರ್ ಪರ್ ಅವರ್, ಇದು 4 ಕಿಲೋಮೀಟರ್ ಪರ್ ಅವರ್. ಕ್ಲಿಯರ್? ಇಷ್ಟೇ ಬರಿಬೇಕು. ಸೊ ಇದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಯಾವ್ದ್ರ ಜೊತೆ ಆಪರೇಟ್ ಮಾಡಬೇಕು ಈ ತರ ಕ್ವಶನ್ ಬಂದಾಗ ಅಂತಂದ್ರೆ ನಮಗೆ ಸ್ಪೀಡ್ ಜೊತೆ ವರ್ಕ್ ಮಾಡೋಣ. ಅವ್ರು ಟೈಮ್ ಕೇಳಿದ್ರೆ ಸ್ಪೀಡ್ ಕೊಡ್ತಿದ್ರು. ಓಕೆ, ಸೊ ಇನ್ ಕೇಸ್ ಅವ್ರು ಡಿಸ್ಟೆನ್ಸ್ ಕೇಳಿದ್ರೆ ಸ್ಪೀಡ್ ಮತ್ತೆ ಟೈಮ್ ಕೊಡ್ತಾರೆ. ಇಲ್ಲಿ ಡಿಸ್ಟೆನ್ಸ್ ಮತ್ತೆ ಟೈಮ್ ಕೊಟ್ಟಿದ್ದಾರೆ, ಸೊ ಸ್ಪೀಡ್ ಜೊತೆ ಆಪರೇಟ್ ಮಾಡಬೇಕು. ಯಾವ್ದು ಇಲ್ಲ ಕೊಟ್ಟಿಲ್ಲ ಅದ್ರ ಜೊತೆ ಆಪರೇಟ್ ಮಾಡ್ಬೇಕು. ಕೇಳ್ತಾ ಇರೋದು ಅವ್ರು ಸ್ಪೀಡ್ ಇನ್ ಸ್ಟಿಲ್ ವಾಟರ್, ಸ್ಪೀಡ್ ಇನ್ ಸ್ಟ್ರೀಮ್. ಸೊ ನಾವು ಇದನ್ನ ತಗೊಂಡೋಗಿ 2 + 20 ಇದನ್ನೆಲ್ಲ ಮಾಡ್ಕೊಂಡ್ ಕುಂದ್ರೆ ಕೆಲಸ ಆಗೋದಿಲ್ಲ. ಸೊ ಇದಕ್ಕೆ ಸ್ವಲ್ಪ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯೂಶುವಲಿ ಇದನ್ನು ಕೇಳ್ತಾರೆ, ಬಟ್ ಇದನ್ನು ವರ್ಕ್ ಮಾಡಬೇಕು ಈ ತರೀಕದಲ್ಲಿ. ಓಕೆ, ಸ್ಪೀಡ್ ಜೊತೆ ಆಪರೇಟ್ ಮಾಡಬೇಕು. ಸೊ ಈ ಕ್ವೆಶನ್ನ ಸ್ವಲ್ಪ ಪಾಸ್ ಮಾಡಿ ಇದನ್ನ ಮಾಡಿ ವರ್ಕ್ ಮಾಡಿ, ಯಾಕಂದ್ರೆ ಕೋರ್ ಕಾನ್ಸೆಪ್ಟ್ ಇದೆ. ಸ್ಪೀಡ್ ಈಕ್ವಲ್ ಟು ಡಿಸ್ಟೆನ್ಸ್ ಅಪಾನ್ ಟೈಮ್. ಓಕೆ, ಸೊ ಜಸ್ಟ್ ಬೇಸಿಕ್ ಇಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇದು ಬಹಳ ಇಂಪಾರ್ಟೆಂಟ್ ಇದೆ. ಸ್ಪೀಡ್ ಫೈಂಡ್ ಔಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ. ಯಾಕಂದ್ರೆ ನಮ್ಗೆ ನಾವು ಸ್ಪೀಡ್ ಫೈಂಡ್ ಔಟ್ ಮಾಡಿದ್ವಿ, ಅವ್ರು ಕೇಳ್ತಾ ಇರೋದು ಸ್ಟಿಲ್ ವಾಟರ್ ಮತ್ತೆ ಸ್ಪೀಡ್. ನಿಂತ ನೀರಲ್ಲಿ ಒಂದು ಸ್ಪೀಡ್ ಇರುತ್ತೆ, ನೀರು ಹರಿತಾ ಇರುವಾಗ ಒಂದು ಸ್ಪೀಡ್ ಇರುತ್ತೆ. ಹೌದಾ? ಯೂಶಲಿ ಫ್ಲಡ್ಸ್ ಅಲ್ಲೆಲ್ಲ ನೋಡ್ತೀರಿ, ವಾಟರ್ ಫ್ಲಡ್ ಬಂದಿದೆ 130 ಕಿಲೋಮೀಟರ್ ಪರ್ ಅವರ್. ಸೊ ವಾಟರ್ ಈ ಸ್ಪೀಡಲ್ಲೇನು ಟ್ರಾವೆಲ್ ಮಾಡುತ್ತೆ. ಸೊ ಬಿಹಾರ್ ಒಂದು ಪ್ಲೇಸ್ ಇದೆ, ಬಿಹಾರ್ ಸ್ಟೇಟ್. ಸೊ ಇಲ್ಲಿ ಯೂಶುವಲಿ ಫ್ಲಡ್ಸ್ ಬಹಳ ಇದಿರುತ್ತೆ, ನ್ಯೂಸಲ್ಲೆಲ್ಲ ನೋಡಿರ್ತೀರ. ಸೊ ಅವಾಗ ನೀವು ನ್ಯೂಸಲ್ಲಿ ನೋಡಿದಾಗ ಇದ್ರದ್ದು ರಿವರಿಂದ ಸ್ಪೀಡ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು.